ಮೊದಲಿಗೆ ನನ್ನ ಆರಾಧ್ಯ ದೈವ ಸಾಯಿಬಾಬಾ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ರಾಯರ ಪಾದಕ್ಕೆ ನಮಸ್ಕರಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ದೊಡ್ಡ ಮನ್ಸ ಆಗಬೇಕು ಅಂತ ಕನ್ಸ್ಕೊಳ್ತಾ ಇದ್ವಿ. ಸಿನಿಮಾ ರಂಗಕ್ಕೆ ಬಂದು ಅದಕ್ಕೆ ಒಂದು ಮುನ್ನುಡಿ ದೊಡ್ಡ ಮನ್ಸ ಅನ್ನೋ ಟೈಟ್ಲು. ಮೊದಲಿಗೆ ಬೇಸಿಕಲಿ ಆ್ಯಕ್ಟ್ರ್ ಆಗಬೇಕು ಅಂತ ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು. ಅದಕ್ಕೆ ಸ್ಫೂರ್ತಿ ಬೇರೆ ಯಾರೂ ಅಲ್ಲ, ನಮ್ಮ ತಂದೆ. ಯಾಕೆಂದರೆ ಅವರು ಕೂಡ ಒಬ್ಬರು ಆ್ಯಕ್ಟ್ರು ಒನ್ಸ್ ಅಪಾನ್ ಎ ಟೈಮಲ್ಲಿ. ಅವ್ರಿಗೆ ತಪ್ಪಿದಂಥ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ಡಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಬರ್ತಾರೆ ಅಂತ. ಆ ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ತುಂಬ ಖುಷಿ ಇದೆ. ತಂದೆ ಮಾಡಿದಂಥ ಒಂದು ಇನ್ಕಂಪ್ಲೀಟ್ ವರ್ಕ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂಥ ವರ ಅಲ್ಲ, ಅದು ಅದಾಗದೇ ಬಂದಂಥ ವರ. ಯಾಕೆಂತಂದರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ್ಯಕ್ಟ್ ಆಗಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ಗ್ರೌಂಡು, ಸಪೋರ್ಟು ಪ್ರತಿಯೊಂದೂ ಮ್ಯಾಟ್ರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಸೇರಿಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರೋವಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನುಷ್ಯ ಅಂದರೆ ಏನು? ದೊಡ್ಡ ಮನುಷ್ಯ ಅಂತಂದರೆ ಒಂದು ಒಳ್ಳೆ ಆ್ಯಕ್ಷನ್, ಫ್ಯಾಮಿಲಿ ಎಂಟರ್ಟೈನರ್, ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದೆ ಸರ್. ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನು ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವುದೂ ತೊಗೊಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರೆದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಎಸ್ ಸರ್, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಮಾತ್ರ ಅಹಮದಾಬಾದಲ್ಲಿ ಶೂಟ್ ಮಾಡಿದ್ದೀವಿ. ಇನ್ನು ಟೆಕ್ನಿಷಿಯನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದಾಗ DOP ಆಗಿ ಆನಂದ್ ಇಳಿಯರಾಜ ಅಂತ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಕಶ್ಯಪ್ ಮತ್ತು ಅಲೆಕ್ಸ್ ಅಂತ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಆಮೇಲೆ ಎಡಿಟರ್ ಆಗಿ ವೇದಿಕ್ ವೀರ್ ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇನ್ನು ಯಾರ ಡೀಟೇಲ್ ಬೇಕಾಗ್ಬೋದು ಸರ್. ಹೀರೋಯಿನ್ ಆಗಿ ರೇಷ್ಮಾ ಶಿವಲಿಂಗಪ್ಪ ಅಂತ ಹುಲಿ ಕಾರ್ತಿಕ್ ಸರ್ ಇದ್ದಾರೆ. ಹಾಗೆ ಬಾಲರಾಜ್ ವಾಡಿ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಪ್ರಶಾಂತ್ ಶೆಟ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಹಾಗೆ ನನ್ನ ಅಸೋಸಿಯೇಟ್ ಹಾಗೂ ಡೈರೆಕ್ಷನ್ ಟೀಮಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ಮೇಯ್ನ್ ಆಗಿ ಸುನಿಲ್ ರುದ್ರಪ್ರಭಾ ಅಂತ ಈ ಒಂದು ಸಿನಿಮಾದಲ್ಲಿ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಸರ್, ಇಲ್ಲ. ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೋರಿ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋಯಿನ್ ಇಬ್ಬರು ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರು. ಹಾಂ ಸರ್, ಸ್ಪೆಷಲ್ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿ ಅವನ ಕೆಲಸ ಅವನು ಏನು ಮಾಡ್ತಾ ಇದ್ದಾನೆ, ಅವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಲ್ ಆಗಿ ನಾನು ಏನು ತೋರ್ಸೋಕ್ಕಾಗುತ್ತೆ ಸರ್? ಹೌದು ಸರ್, ಡಿಫ್ರೆಂಟಾಗಿ ಏನು ಪ್ಲ್ಯಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆಂತಂದರೆ ಈ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದನ್ನು ತೋರಿಸಿದ್ದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನು ನಾನು ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದೀನಿ ಸರ್. ಒಳ್ಳೇದಾಗಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮ ಮೇಲೆ ಇರಬೇಕಲ್ವ ಸರ್? ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದರೆ ವಿಷ್ಣು ಸರ್ದು ಮತ್ತೊಂದು ಬ್ಯಾಕ್ಗ್ರೌಂಡ್ ಇರುತ್ತಲ್ವ, ಇಲ್ಲಿ ಸಿಂಗಲ್ ಶೇಡ್ ಸರ್. ಇವನು ಸ್ಟಾರ್ಟ್ ಮಾಡ್ತಾನೆ, ಅವನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನೊಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಒಂದು ಕತೆ ಸಾರಾಂಶ ಸರ್. ಹೌದು ಸರ್, ತುಂಬ ಚೆನ್ನಾಗಿತ್ತು. ಈಗೇನು ಹೇಳಬೇಕು ಅಂತ ಹೇಳಿದ್ರೆ, ಡೈರೆಕ್ಷನು ಕೆಲಸ ಅಷ್ಟೋ ಕಲ್ತಿದ್ದೆ. ಸೊ ಅದು ಹೆಲ್ಪ್ ಮಾಡ್ತಿತ್ತು. ಅದ್ರ ಜೊತೆಗೆ 3 ಓವರ್ ಶಕ್ತಿ ಅಂತ ನನ್ನ ಜೊತೆಯಲ್ಲಿ ನನ್ನ ಟೀಮ್ ಏನಿತ್ತು, ಸುನಿಲ್ ಅವರು ಆಗಿರ್ಬೋದು, ವಿಜಯ್ ಅಂತ ಒಬ್ರು ಇದ್ರು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಸಂಜು ಅಂತ ಇದ್ದಾರೆ, ವೀರು ಅಂತ ಇದ್ರು, ತುಂಬ ಜನ ಇದ್ರು. ನಾನೊಬ್ಬನೇ ನಿಂತ್ಕೊಂಡಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಯಾಕಂದರೆ ಕಂಪ್ಲೀಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವರು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಕೆಲಸ ಅಚ್ಚುಕಟ್ಟಾಗಿ ಬಂದಿದೆ ಸರ್. ಹಾಂ ಮೇಡಮ್, ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಮೇಡಮ್. ಅದಕ್ಕೆ ನೋಡಬೇಕು ಸಿನಿಮಾನ. ಆಟೋ ಡ್ರೈವರ್ನ ಇಟ್ಕೊಂಡು ಸ್ಪೆಷಾಲಿಟಿ ಏನು ಮಾಡೋಕ್ಕಾಗಲ್ಲ ಅಂತಂದರೆ, ಸರ್ ಕೇಳಿದ್ರಲ್ಲ, ಆ ರೀತಿಯಾದಂಥ ಸ್ಪೆಷಾಲಿಟಿಗಳನ್ನ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ಲೇ ಮಾಡೋಕ್ಕಾಗಲ್ಲ.
ಸೊ ಆ ಒಂದು ನಿಟ್ಟಿನಲ್ಲಿ ಹೇಳದೆ ಬಿಟ್ಟರೆ ಅನ್ಯತಾ ಭಾವಿಸ್ಬೇಡಿ. ಆಟೋ ಡ್ರೈವರ್ ಇಟ್ಕೊಂಡು ತುಂಬ ಸ್ಪೆಷಲ್ ಆಗು ಮಾಡ್ಬೋದು. ಬಟ್ ಈ ಒಂದು ಸಿನಿಮಾದಲ್ಲಿ ನಾನು ಬರೆದಿರೋಂಥ ಕಥೆನಲ್ಲಿ ಎಷ್ಟು ನೀಟಾಗಿ ಮಾಸ್ ಎಂಟರ್ಟೈನ್ ಮಾಡ್ಬೋದು ಅಂತ ಅನ್ಸುತ್ತೆ, ಅಷ್ಟು ನೀಟಾಗಿ ಒಬ್ಬ ಕ್ಯಾರೆಕ್ಟರ್ ಆ ಮಾಸ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಮೇಡಮ್. ಅದಕ್ಕೋಸ್ಕರ ಸಿನಿಮಾ ನೋಡಬೇಕು. ಇಲ್ಲ, ಅಲ್ಲಿ ದರ್ಶನ್ ಸರ್ ಇದ್ದಾರೆ, ಇಲ್ಲಿ ಶರತ್ ಕೃಷ್ಣ ಇದ್ದಾರೆ ಮೇಡಮ್, ಅದೊಂದಿದೆ. ಆ್ಯಂಡ್ ಅಗೈನ್ ದರ್ಶನ್ ಸರ್ ಪಕ್ಕ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಇದನ್ನ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಬಕೀಟು ಟಬ್ಬು ಅಂತೆಲ್ಲ ಬರಿಬೇಡಿ. ಪಕ್ಕ ಸಾರಥಿ ಸಿನಿಮಾಗೆ ಹೋಲಿಸ್ಬೇಡಿ, ಅದು ತುಂಬ ದೊಡ್ಡ ಸಿನಿಮಾ. ನಮ್ಮದು ದೊಡ್ಡ ಸಿನಿಮಾ ಆದಮೇಲೆ ಅದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋಣ. ಬಟ್ ಎಸ್ಪೆಷಲಿ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಆ ಥರ, ಸಾರಥಿ ಸಿನಿಮಾ ಆದ ನಂತರ ಈ ಒಂದು ಸಾಂಗ್ನ ನೋಡಿದ್ಮೇಲೆ ಆ ಥರದ್ದೊಂದು ನೆನಪಾಗತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಹಾಂ ಮೇಡಮ್, ತುಂಬ ಖುಷಿ ಆಗುತ್ತೆ ಮೇಡಮ್. ಆ ರೀತಿ ಸಾಂಗ್ಗೆ ನಮ್ಮ ಸಾಂಗ್ನ ಹೋಲಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನೋ ಹೇಳಬೇಕು ಅಂತ ಇದ್ರಿ? ಅದೇ ಸರ್, ಈ ಒಂದು ಸಿನಿಮಾ ಮುಖಾಂತರ ಸ್ಪೆಷಾಲಿಟಿ ಆಟೋ ಡ್ರೈವರ್ನ ಇಟ್ಕೊಂಡು ಏನು ಸ್ಪೆಷಾಲಿಟಿ ಅಂತ ಇದ್ವಿ ಗೊತ್ತಿಲ್ಲ. ಇದು ಎಷ್ಟು ಒಳ್ಳೇದು, ಎಷ್ಟು ತಪ್ಪು, ಸರಿ ತಪ್ಪು ಅನ್ನೋದನ್ನ ಯಾವುದನ್ನು ನಿರ್ಧಾರ ಮಾಡದೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಂಟೈರ್ ಟೀಮ್ ನಮ್ಮ ದೊಡ್ಡ ಮನುಷ್ಯ ಚಿತ್ರದ ಮೂಲಕ ಒಂದು ರಿಲೀಸ್ಗೂ ಬಿಫೋರ್ ಒಂದಷ್ಟು ಪೇಡ್ ಪ್ರೀಮಿಯರ್ಸ್ ಮಾಡಬೇಕು ಅಂತಿದ್ದೀವಿ. ಅದು ರೂಪುರೇಷೆ ನಡೀತಾ ಇದೆ, ಹೇಗೆ ಮಾಡೋದು, ಎಲ್ಲಿ, ಯಾವ ರೀತಿ ಅಂತ ಒಂದೊಂದು ಪ್ಲಾನ್ಸ್ ನಡೀತಾ ಇದೆ. ಆ ಒಂದು ಪೇಡ್ ಪ್ರೀಮಿಯರು ಪಕ್ಕಾ ಆಟೋ ಡ್ರೈವರ್ಸ್ಗೆ ಮಾತ್ರ ಸೀಮಿತವಾಗಿರುತ್ತೆ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ರೆಸ್ಪೆಕ್ಟು, ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಟ್ರಿಬ್ಯೂಟು, ನಮ್ಮ ಟೀಮಿಂದ ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಗೌರವ, ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದು ಎಲ್ಲೆಲ್ಲಿ ಯಾವಾಗ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಅದು ಆ ಒಂದು ಪೇಡ್ ಪ್ರೀಮಿಯರ್ ಶೋನಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅವರ ಟಿಕೆಟ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಲಕ್ಕಿ ಡಿಪ್ ಮುಖಾಂತರ, ಲಕ್ಕಿ ಡಿಪ್ಪಲ್ಲಿ ವಿನ್ ಆದವ್ರಿಗೆ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಇದು ಯಾವುದೋ ಚೀಪ್ ಗಿಮಿಕ್ ಅಲ್ಲ, ಯಾವುದೇ ಒಂದು ಏನು ಪ್ರಮೋಷನ್ ಸ್ಟ್ರಾಟಜಿ ಅಲ್ಲ. ಆಟೋ ಡ್ರೈವರು ಆಟೋ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಂಡಿರೋದಕ್ಕೆ, ಹಾಗೆ ಕಾಕಿ ಬಟ್ಟೆ ನಾನು ಹಾಕಿರೋದಕ್ಕೆ, ಅದ್ರ ಕಷ್ಟ ಸುಖ ಏನು ಅಂತ ನನಗೆ ಅರ್ಥ ಆಗಿರೋದಕ್ಕೆ, ಯಾರೋ ಒಬ್ಬ ವ್ಯಕ್ತಿ ದಿನಗೂಲಿಗೋಸ್ಕರನೋ ಅಥವಾ ಒಂದು ಏನೋ ಬಾಡಿಗೆ ತೊಗೊಂಡು ಆಟೋ ಓಡಿಸ್ತಾ ಇರ್ತಾರಲ್ಲ, ಅಂಥವ್ರಿಗೆ ಯಾರಿಗೋ ಸಿಕ್ಕಿ ಅವ್ರ ಜೀವನಕ್ಕೆ ಏನಾರು ಒಂದು ದಾರಿ ಆಗಲಿ ಅಂತ ನಮಗೇನಾದ್ರು ಭಗವಂತ ಶಕ್ತಿ ಕೊಟ್ಟಿರೋದ್ರಲ್ಲಿ ನಾವು ಒಂಚೂರು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಇದನ್ನು ಯಾವುದನ್ನು ತಪ್ಪಾಗಿ ತಿಳ್ಕೊಬೇಡಿ, ಚೀಪ್ ಗಿಮಿಕ್ ಅಂತ ಅನ್ಕೊಂಬೇಡಿ. ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಟರ್ಜಿ ಅಲ್ಲ ಇದು. ಮನಸ್ಫೂರ್ತಿಯಾಗಿ ಒಬ್ರಿಗೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಮಾಡ್ತಾ ಇರೋದು. ಇದಕ್ಕೆ ಎಂಟೈರ್ ಟೀಮ್ ಸಪೋರ್ಟ್ ಇದೆ ಸರ್. ಈ ಒಂದು ವಿಚಾರನ ಆದಷ್ಟು ಬೇಗ ಹೇಗೆ ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನ ಕ್ಲಿಯರಾಗಿ ತಿಳಿಸ್ತೀವಿ ಸರ್. ಹಾಂ ಸರ್, ಹಾಂ ಗೊತ್ತು ಸರ್, ಹೇಳಿ. ಹಾಂ ಸರ್, ನನಗೆ ಗೊತ್ತಿಲ್ಲ ಸರ್, ಅದು ಅವ್ರು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನನ್ನ ಟೀಮ್ ಕಡೆಯಿಂದ ನಾನು ಅದು ಹೇಗೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಸರ್. ಎಸ್. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ, ಈ ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. 3 ಸಾಂಗ್ ಬಂದು ಶ್ರೀಧರ್ ಕಶ್ಯಪ್ ಅಂತ ಅಂದ್ಬಿಟ್ಟು ವರ್ಕ್ ಮಾಡಿದರು. ಕಾರಣಾಂತರಗಳಿಂದ 2 ಸಾಂಗ್ ಅವ್ರು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಅಲೆಕ್ಸ್ ಸರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಕೈ ಜೋಡಿಸಿದ್ರು. ಅಲೆಕ್ಸ್ ಸರ್ 2 ಸಾಂಗು ಮತ್ತು BGM ಬ್ಯಾಕ್ಗ್ರೌಂಡ್ ಸ್ಕೋರ್ನ ಅಲೆಕ್ಸ್ ಸರ್ ಮಾಡಿದ್ದಾರೆ. ಹಾಗೆ ಫೈಟ್ ಮಾಸ್ಟರ್ ಆಗಿ ಅಲ್ಟಿಮೇಟ್ ಶಿವ ಮಾಸ್ಟ್ರು ಮತ್ತು ಜಾಗ್ವಾರ್ ಸಣ್ಣಪ್ಪ ಮಾಸ್ಟ್ರು ಕೆಲಸ ಮಾಡಿದ್ದಾರೆ. ಅಲ್ಟಿಮೇಟ್ ಶಿವ ಮಾಸ್ಟ್ರು 3 ಫೈಟ್ ಮಾಡಿದ್ದಾರೆ. ಜಾಗ್ವಾರ್ ಸಣ್ಣಪ್ಪ ಮಾಸ್ಟ್ರು ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಂಬಿ ರಾಜು ಅಂತೇಳಿ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದಾರೆ. 5 ಸಾಂಗಲ್ಲಿ 2 ಮಾಂಟೇಜ್ ಸಾಂಗ್ ಬರುತ್ತೆ, ಅದನ್ನು ನಾವೇ ಶೂಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನು 3 ಕೊರಿಯೋಗ್ರಫಿ ಸಾಂಗ್ ಇದರಲ್ಲಿ ಏನಿತ್ತು ಅದನ್ನು ಕಂಬಿ ರಾಜು ಮಾಸ್ಟ್ರು ಮಾಡ್ಕೊಂಡಿದ್ದಾರೆ ಸರ್. ಇಲ್ಲ ಸರ್, ಇಲ್ಲ, ಅವರು ಡೈರೆಕ್ಷನ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು, ಹಾಗಾಗಿ ಬಿಟ್ಟಿದ್ದು ಅಷ್ಟೇ. ಬಿಟ್ಟೋಗಿದ್ರು ಅಂತಂದ್ರೆ ಸಿನಿಮಾ ಬಿಟ್ಟೋಗಿಲ್ಲ. ಇವತ್ತು ಅವ್ರು ಊರಲ್ಲಿದ್ದಾರೆ, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ಅವರು ಇಲ್ಲಿ ಇರ್ತಿದ್ರು. ಯಾವುದೇ ರೀತಿಯಾದಂಥ ಕ್ಲಾಶ್ ಇಲ್ಲ ಸರ್, ಯಾವುದೇ ರೀತಿಯಾದಂಥ ಮನಸ್ತಾಪಗಳಿಲ್ಲ, ಹೊಡೆದಾಟಗಳಿಲ್ಲ. ಎಲ್ಲ ಯಾರು ಹೇಳಿದ್ದು ಅದು ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳಬೇಕು ನೀವು. ಕಂಪ್ಲೀಟ್ ಆಯ್ತಾ? ಓಕೆ, ಹಂಗಾರೆ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಒಂದು ಫೋನ್ ಮಾಡಿ ಕೇಳಿ ಸರ್, ದೊಡ್ಡ ಮನುಷ್ಯ ಸಿನಿಮಾ ಯಾಕೆ ಬಂದಿಲ್ಲ ಅಂತ. ಡನ್ ಸರ್, ಏನು ಆ ರೀತಿ ಯಾವುದೇ ರೀತಿ ಮನಸ್ತಾಪಗಳಿಲ್ಲ. ಇನ್ನು ಆನಂದ್ ಇಳಿಯರಾಜ ಅಂತೇಳಿ ಇದು ಕ್ಯಾಮ್ರಾಮನ್ ಆಗಿ DOP ವರ್ಕ್ ಮಾಡಿದ್ದಾರೆ. ಶಾರದಾ ಮಣಿ ಅಂತ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಬೇಲೂರು ಶಿವಣ್ಣ ಅಂತೇಳಿ ಕಾಸ್ಟ್ಯೂಮರ್ ಆಗಿ ಕೆಲಸ ಮಾಡಿದ್ದಾರೆ. ಲಿರಿಕ್ಸು ಇದರಲ್ಲಿ 3 ಸಾಂಗ್ ನಾನು ಬರೆದಿದ್ದೀನಿ. ಈಗ ನೀವೇನು ಕೇಳಿದ್ರೆ ಆ ಸಾಂಗ್ ಲಿರಿಕ್ ಬರ್ದಿರೋದು ನಾನೇನೆ. ಹಾಗೆ ಸಾಯಿ ಸರ್ವೇಶ್ವರ್ ಒಂದು ಸಾಂಗ್ ಬರ್ತಿದ್ದಾರೆ. ರಾಮೇನಹಳ್ಳಿ ಜಗನ್ನಾಥ್ ಅಂತೇಳಿ ಒಂದು ಸಾಂಗ್ ಬರ್ತಿದ್ದಾರೆ. ವೆರಿ ಶಾರ್ಟ್ಲಿ ಸರ್, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಬರ್ತೀವಿ. ನಮಸ್ತೆ ಎಲ್ರಿಗೂ. ಅವನಿಗೆ ತುಂಬ ಚಿಕ್ಕ ವಯಸ್ಸಿಂದ ಇತ್ತು ಅದು ಕನಸು, ಮೂವಿ ಮಾಡಬೇಕು ಹಾಗೆ ಹೀಗೆಲ್ಲ ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಹಾಗಾಗಿ ಅವ್ನು ಬಂದು ನನ್ನ ಹತ್ರ ಹೇಳ್ಕೊಂಡಾಗ ಈ ಥರ ಇದೆ ಅಂತ ನನ್ನ ಕೈಲಾದಂಥ ಸಪೋರ್ಟ್ ನಾನು ಅವನಿಗೆ ಮಾಡಿದ್ದೀನಿ.
ಒಂದು ಕತೆ ವಾಕ್ಯ. ಕೇಳಿದಾಗ ನನಗೆ ಬಹಳ ಇಷ್ಟ ಆಯಿತು, ಮಾಡ್ಬೋದು ಅಂತ ಅವನಿಗೆ ಸಪೋರ್ಟ್ ಮಾಡಿದ್ವಿ. ಹಾಂ, ಸಮ್ಟೈಮ್ಸ್ ಹೋಗ್ತಾ ಇದ್ದೆ ಸರ್, ಮಟ್ಟಿಗೆ ಕೇಳಿದಾಗ ಕೊಟ್ಟಿದ್ವಿ. ಉಪಯೋಗಕ್ಕೆ ಬಂದಿದೆಯೋ ಎಲ್ಲೋ ಗೊತ್ತಿಲ್ಲ, ಕೊಟ್ಟಿದ್ದೀವಿ ಸಣ್ಣ ಪುಟ್ಟ. ಮಾಡಿ ಹಾಕಿರೋ ದುಡ್ಡು ವಾಪಸ್ ಎತ್ಕೊಂಡ್ ಬಂದೇನೋ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಬಂದಿದ್ದಕ್ಕೆ. ಸೊ ಆ್ಯಂಡ್ ನನ್ನ ಟೀಮ್, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನ್ನ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ. ಕಾರ್ತಿಕ್ ಸರ್ ಮತ್ತು ಶರತ್ ಸರ್, ಎಲ್ಲ ಎಲ್ರಿಗೂ ಅಲ್ಲ, ಇವರೇ ಕೊಟ್ಟಿದ್ದಾರೆ, ಶರತ್ ಸರ್ ಮ್ಯಾಮ್, ಥ್ಯಾಂಕ್ ಯು ಎಲ್ರಿಗೂ. ಆನಂದ್ ಸರ್, ಯಾರೇ ಆಗಲಿ. ನಮ್ಮ ಮೇನ್ ಥಿಂಗ್ ಸುನಿಲ್ ಸರ್ ಇಲ್ಲಿಲ್ಲ ಅನ್ಕೊತೀನಿ, ಇವತ್ತು ಬಂದಿದ್ದಾರಾ? ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಟೀಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದೊಡ್ಡ ಮನುಷ್ಯ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಕೆಲವು ನಿಮಿಷದಲ್ಲಿ ಬರುತ್ತೆ, ಬಟ್ ತುಂಬ ಮಹತ್ವವಾಗಿದೆ. ಸೊ ನನಗದು ಖುಷಿ ಕೊಟ್ಟಿದೆ. ಪ್ರತಿ ಹೆಣ್ಣು ಎಲ್ಲ ಥರ ಮಾಡ್ತಾಳೆ, ಬಟ್ ಆ ಪಾತ್ರ ಆ ಸಮಯದಲ್ಲಿ ಹೇಗಿರ್ತಾಳೆ, ಹೇಗೆ ತೊಗೊತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ನಂಗೆ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರ. ಆ್ಯಂಡ್ ನನಗೆ ದೊಡ್ಡ ಮನುಷ್ಯ ಅನ್ನೋದು ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನೀವೆಲ್ಲರೂ ಎಷ್ಟು ಬೆಂಬಲ ಕೊಟ್ಟಿದ್ರೋ ಸಿನಿಮಾ ರಿಲೀಸ್ ಆದಮೇಲೆ ಇದೇ ಬೆಂಬಲ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಶಿವಲಿಂಗಪ್ಪ ಅಲ್ಲ, ನಮ್ಮಪ್ಪ ಇಲ್ಲೇ ಇದ್ದಾರೆ. ಅಷ್ಟೊತ್ತಿಂದ ಎಲ್ಲರೂ ನನ್ನ ಹೆಸರು ತಪ್ಪಾಗೆ ಹೇಳ್ತಿದ್ದಾರೆ. ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ ಅಂತ. ದೊಡ್ಡ ಮನುಷ್ಯ ಸಿನಿಮಾ ನನಗೆ ಆ್ಯಕ್ಟಿಂಗಲ್ಲಿ ಮಾಡಿದ್ದು ಮೊದಲನೇ ಸಿನಿಮಾ. ಸೊ ಆ್ಯಕ್ಟಿಂಗ್ ಅಂತ ನಾನು ಇಲ್ಲಿ ಬಂದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರಿಗೆ, ಡೈರೆಕ್ಟರ್ ಸರ್ಗೆ ಈ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಎಷ್ಟೊಂದು ಸತಿ ಸಿನಿಮಾಗಳು ಕೇಳಿದಾಗ ಅಥವಾ ಹೇಳಿದಾಗ ಯೂಶ್ವಲಿ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಅಂದರೆ ಅಥವಾ ಲೀಡ್ ಕ್ಯಾರೆಕ್ಟರ್ ಅಂತ ಅಂದರೆ ಅಷ್ಟು ಆ್ಯಕ್ಟಿಂಗಿಗೆ ಸ್ಕೋಪ್ ಆಗಲಿ ಅಥವಾ ಅಷ್ಟು ಇರಲ್ಲ, ಅಂದರೆ ಒಂದು ಕೆಲವು ನಿಮಿಷದಲ್ಲಿ ಬಂದು ಹೋಗೋದು ಆ ಥರ ಇರುತ್ತೆ. ಬಟ್ ನನಗೆ ಲಕ್ಕಿ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಶರತ್ ಸರ್ಗೆ. ಬಿಕಾಸ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಇದ್ದೀನಿ, ಮತ್ತು ನನ್ನ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಮತ್ತು ಕ್ಯಾರೆಕ್ಟರಿಗೆ ಸ್ಕೋಪ್ ಇದೆ, ಮತ್ತು ನನಗೆ ಅಳು ಇದೆ, ನಗು ಇದೆ. ಸೊ ಎಲ್ಲ ಥರ ಎಮೋಷನ್ಸ್ ನಾನು ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಬಿಗಿನಿಂಗ್ ಸ್ಟೇಜಲ್ಲೇ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ ಮ್ಯಾಮ್. ಚೆನ್ನಾಗಿತ್ತು ಸಿನಿಮಾ, ಅವಕಾಶ ಕೊಟ್ಟು ನನಗೆ ಸರ್ ಜೊತೆಗಿದ್ದು ಇಲ್ಲಿ ತನಕ ಮಾಡ್ಕೊಂಡು ಬಂದು ನನ್ನ ಜೊತೆಗೆ ಸಿಂಗರ್ಸ್ ಹೇಮಂತ್ ಸರ್ ಹಾಡ್ಕೊಟ್ರು, ಆಮೇಲೆ ಚೇತನ್ ಸರು, ಆಮೇಲೆ ವ್ಯಾಸರಾಜ್ ಸರು, ಸೊ ನಿಹಾಲ್ ಅವರು, ಆಮೇಲೆ ಐಶ್ವರ್ಯ ರಂಗರಾಜನ್. ಇಷ್ಟು 5 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಶ್ರೀಧರ್ ಸರು ಜೊತೆಗೆ ಇದ್ದರು ವರ್ಕ್ ಮಾಡಬೇಕಾದ್ರೆ, ಬಟ್ ಇವತ್ತು ಬಂದಿಲ್ಲ ಅಷ್ಟೇ ಅವರು. ಸೊ ಕ್ಲಾಶಸ್ಸು ಮತ್ತೊಂದು ಏನೂ ಇಲ್ಲ, ಚೆನ್ನಾಗೇ ಇದ್ದೀವಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತು ಆದಷ್ಟು ಬೇಗ ರಿಲೀಸ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಎಲ್ರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ ಎಲ್ಲರಿಗೂ ವೆಲ್ಕಮ್. ದೊಡ್ಡ ಮನುಷ್ಯ ತುಂಬ ಒಂದು ದೊಡ್ಡ ಜರ್ನಿ. ಶರತ್ ಸರ್ ಬಿಗಿನಿಂಗಿಂದ ಒಂದು ಕತೆ ರೆಡಿ ಮಾಡ್ಕೊಂಡು ಬಂದ ನಾವು ಡಿಸ್ಕಷನ್ ಮಾಡಿದ್ದು ಉಂಟು. ಇವತ್ತು ಈ ಥರ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾ ಇರೋದು ಉಂಟು. ಅಂದರೆ ಒಂದು ಲಾಂಗ್ ಜರ್ನಿ ನೋಡಿದ್ದೀವಿ. ಬೇಸಿಕಲಿ ಫಸ್ಟು ಎಡಿಟರ್ ಅಂತ ನಾವು ಫಿಕ್ಸ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅನಿವಾರ್ಯ ಕಾರಣವಾಗಿ ಒಂದು ಸ್ವಲ್ಪ ಪ್ರೊಡಕ್ಷನಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಯಿತು. ಸೊ ಅದರಿಂದ ನಾವು ಟೇಕ್ ಆನ್ ಮಾಡಿಕೊಂಡು ಪ್ರೊಡ್ಯೂಸರ್ ಅಂದರೆ ಆ್ಯಕ್ಚುಲಿ ನಾವೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಇದು. ಪ್ರತಿಯೊಬ್ಬರದು ಕಾಂಟ್ರಿಬ್ಯೂಷನ್ ಇದೆ. ಅಲೆಕ್ಸ್ ಸರ್ದೇ ಇದೆ, ಕಾರ್ತಿಕ್ ಸರ್ದು ಇದೆ, ಶರತ್ ಸರ್ದು ತುಂಬ ಸಿನಿಮಾ ಪಾಲಿದೆ, ಮತ್ತು ಹೀರೋಯಿನ್ ಆಗಲಿ ಪ್ರತಿಯೊಬ್ಬರು ಸೇರ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ. ನಮ್ಮದು ವೇದಿಕ್ ಕಾಸ್ಮಸ್ ಅಂತ ಒಂದು ಬ್ಯಾನರ್ ನಾವು ಫೇಸಲ್ಲಿ ನಿಂತಿದ್ದೀವಿ ಅಷ್ಟೇ, ಬಟ್ ಇಟ್ಸ್ ಎ ಟೀಮ್ ವರ್ಕ್ ಕಂಪ್ಲೀಟ್ಲಿ. ಸೊ ಆಮೇಲೆ ಎಡಿಟ್ ಅಂತ ಬಂದಾಗ ಸರ್ ಮೈಕ್ ಹಿಂಗೆ ಇಟ್ಕೊ ಮಾತಾಡಿ. ಸೊ ವಿಜುವಲ್ಸ್ ಅಂತ ಕಂಪ್ಲೀಟ್ಲಿ ಆಫ್ಟರ್ DOP ಒಬ್ಬ ಎಡಿಟ್ರೇ ನೋಡೋದು. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ದೊಡ್ಡ ಮನುಷ್ಯ ಸಿನಿಮಾ ಮೇಲೆ. ಯಾಕಂದರೆ ಹ್ಯೂಮನ್ ಎಮೋಷನ್ಸ್, ಆಮೇಲೆ ಒಂದಷ್ಟು ತುಂಬ ವಿಚಾರಗಳು ಅವ್ರು ಹೇಳೋಕೆ ಹೊರಟಿರೋ ಒಬ್ಬ ಆಟೋ ಡ್ರೈವರಲ್ಲಿ ಇರೋ ಒಳ್ಳೆತನ ಇವತ್ತು ನಾವು ಪ್ರೆಸ್ಸಲ್ಲೆಲ್ಲ ನೋಡ್ತೀವಿ. ಏನೋ ಒಂದಷ್ಟು ಚಿನ್ನ ಸಿಕ್ಕರೆ ತೊಗೊಂಡೋಗಿ ಕೊಡ್ತಾರೆ. ಒಂದಷ್ಟು ಅವರು ಬೆಂಗಳೂರಿಗೆ ನರ್ನಾಡಿ ಒಂದಷ್ಟು ತುಂಬ ನೋಡಿರ್ತಾರೆ. ಅವರೇ ಒಬ್ರು ಹೀರೋ ಆದರೆ ಹೆಂಗಿರತ್ತೆ. ಈಸ್ ಎ ರಿಯಲ್ ಹೀರೋ. ಅವರು ಪ್ರತಿಯೊಬ್ಬರು ಜನದ ಕಷ್ಟದಲ್ಲಿ ಅವರು ದಿನ ಭಾಗಿಯಾಗಿರ್ತಾರೆ. ಸೊ ಆ ಥರ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಶರತ್ ಸರ್ ಕತೆ ಮಾಡಿದ್ದಾರೆ. ಸೊ ನಾವೆಲ್ಲ ಜೊತೆ ಸೇರಿಕೊಂಡು ವರ್ಕ್ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಆದಷ್ಟು ಬೇಗ ರಿಲೀಸಿಗೆ ಬರ್ತೀವಿ. ಸೊ ಫರ್ದರ್ ಇನ್ನು ಮುಂದೆ ಒಪ್ಕೋತೀವಿ. ಹಾಂ ಸರ್, ಹೌದು. ಹಾಂ
ಹೌದಲ್ಲ ಸರ್? ಇಲ್ಲ ಸರ್, ಪ್ರೊಡಕ್ಷನ್ ಪ್ಲ್ಯಾನಲ್ಲಿ ಶರತ್ ಸರ್ದು ತುಂಬ ಎಕ್ಸಾಕ್ಟ್ ಪ್ಲ್ಯಾನ್ಸ್ ಇತ್ತು. ಏನು ಶೂಟ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಆ ಥರ ಅನ್ನೆಸೆಸರಿ ವೇಸ್ಟ್ ಮಾಡಿಲ್ಲ. ಆಮೇಲೆ ಯಾವುದೇ ಡೈರೆಕ್ಟ್ರು ಸುಮ್ಮನೆ ಪ್ರೊಡ್ಯೂಸರ್ ದುಡ್ಡು ಹಾಳು ಮಾಡಬೇಕು ಅಂತ ಮಾಡಲ್ಲ. ಅದು ಈಗ ನೀವು ಜ್ಯೂಸ್ ಕುಡಿತೀರಾ, ಅದ್ರಲ್ಲಿ ವೇಸ್ಟ್ ಎಲ್ಲ ತೆಗೆದು ತುಂಬ ಪ್ಯೂರಿಟಿ ಇದನ್ನ ಎತ್ತಿ ನಿಮ್ಗೆ ಕೊಡ್ತಾರಲ್ಲ, ಆ ಥರ ಬೇರೆದೆಲ್ಲ ತೆಗೆದು ನೀಟಾಗಿ ಒಂದು ಎಕ್ಸಾಕ್ಟ್ ಏನು ಬೇಕೋ ಅದನ್ನು ಮಾತ್ರ. ಇಲ್ಲ ಆ ಥರ ಏನೂ ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರಲ್ಲಿ ನಾನು ಹೀರೋ ಫ್ರೆಂಡ್ ಇನ್ನೊಬ್ಬ ಹೀರೋ ಆಗಿ ಮಾಡಿದ್ದೀನಿ. ಸೊ ನನ್ನನ್ನು ಇವ್ರು ಕಾಮಿಡಿಯನ್ನೇ ಅಂತ ಇದ್ದಾರೆ, ನಾನು ಹೀರೋ ಅಂದ್ಕೊಂಬಿಟ್ಟಿವ್ನಿ. ಸೊ ತಮಟೆ ಎಲ್ಲ ಹೊಡಿಸಿ ಇಲ್ಲ. ಶರತ್ ಸರ್ ಈ ಸಿನಿಮಾನ ಇವತ್ತು ನಗ್ತಾ ಇದ್ರಲ್ಲ, ನಾನು ಈ ಮನುಷ್ಯನ ಬಗ್ಗೆ ತುಂಬ ನನಗೆ ಯಾಕೆ ಬರಬೇಕು ಅನಿಸ್ತು ಈ ಕಾರ್ಯಕ್ರಮಕ್ಕೆ ಅನ್ನೋಕ್ಕೆ ಹೇಳ್ತೀನಿ. ಇವ್ರು ನಾನು ಸೆಟ್ಟಲ್ಲಿ ನಕ್ಕಿದೆ ನೋಡಿಲ್ಲ, ಪ್ರತಿದಿನ ಹತ್ಕೊಂಡೇ ಇರೋರು. ಅಂದರೆ ಪ್ರತಿದಿನ ಇಡೀ ಸೆಟಪ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕಸ ಹೊಡೆದವ್ರು ಇವರೇ, ಅದನ್ನ ರೆಡಿ ಮಾಡಿಟ್ಟವ್ರು ಇವರೇ. ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಿಂಗಿದೆ ಪರಿಸ್ಥಿತಿ ಅಂತ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತೋಗ್ಬಿಡೋದೆ. ಈಗ ಮೊಸರು ತೋರಿಸಿ ಹೊಂಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ದೀನಿ ಇತ್ತಿತ್ಲಾಗೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಎಮೋಷ್ನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ. ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನು ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೋ 4 ಜನ ಇದನ್ನು ಹಾಳು ಮಾಡೋಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿ ಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ. ಅಂಥವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರೂ ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬ ಅದಕ್ಕೆ ತಪಸ್ಸು ಮಾಡ್ಬೇಕು. ಇದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ನಮ್ಮನ್ನು ಆಳಿ ತುಂಬ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನ ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನ ನಾವೇ ನಮ್ಮ ಕೈಯಲ್ಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನಿಮಗೆ ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದಾನೆ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳಿತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ. ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಹುಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ, ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡಿಬಿಟ್ಟಿದೆ. ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದ್ದಾವೆ, ನಮ್ಗೆ ಎಷ್ಟು ಸಿನಿಮಾ ಗೆಲ್ತಾ ಇದ್ದಾವೆ, ಯಾರೂ ಅಲ್ಲ. ಇದು ಯಾವುದೋ 4 ಹುಳ ಸೇರ್ಕೊಂಡು ಇದು ಮಾಡುತ್ತಲ್ಲ, ಅಷ್ಟೇ ಪ್ರಾಬ್ಲಮ್. ಯಾಕೆ ಹೇಳಿದೆ ಅಂದರೆ, ಇವ್ರು ಕಷ್ಟಪಟ್ಟಿರೋದು, ಇವ್ರು ಹತ್ತಿರೋದು, ಇವರು ಆ ಫೀಲ್ಡಲ್ಲಿ ಒಬ್ಬ ಹೀರೋ ಆಗಿ ಅಲ್ಲಿ ಯಾವುದೋ ಮಣ್ಣು ಬಾಚ್ತಾರೆ. ಅಂದ್ರೆ ಮಣ್ಣು ತಪ್ಪಲ್ಲ ನಾನು ಹೇಳೋದು. ಅಂದರೆ ನಮ್ಮಲ್ಲಿ ಹೀರೋ ಅಂದರೆ ಹಿಂಗೆ ಬಂದು ಆ್ಯಕ್ಟಿಂಗ್ ಮಾಡಿ ಅವರಿಗೆ ಸಾವಿರಾರು ಜವಾಬ್ದಾರಿ ಇರುತ್ತೆ, ತೆರೆ ಮೇಲೆ ಮೆಚ್ಚಬೇಕಾಗಿದ್ದೇ ಇರುತ್ತೆ. ಆ ಮೆಚ್ಚೋ ಕೆಲಸ ಮಾಡೋದು ಬಿಟ್ಟು ಇವರಲ್ಲಿ ನೀರು ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು, ಸರ್ ನಾನು ಹೇಳ್ತಾ ಇದ್ದೆ ಸರ್ ಪಾತ್ರದಲ್ಲಿರಬೇಕು, ಇಲ್ಲ ಸರ್ ಇದನ್ನೆಲ್ಲ ಮಾಡಲೇಬೇಕು, ಎಲ್ಲ ಜವಾಬ್ದಾರಿ ಇದೆ, ನಂಬಿಕೆ ಅಂತ ಇದ್ರಲ್ಲ. ಇಷ್ಟು ದಿನ ಆ ನಂಬಿಕೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಏನೇನೋ ಆಯಿತು ಇವರ ಈ ಸಿನಿಮಾ ಜರ್ನಿಲಿ ತುಂಬ ಆಗಿದೆ. ಅದನ್ನೆಲ್ಲ ತಡ್ಕೊಂಡು ಇಲ್ಲ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ಅವ್ರನ್ನ ರಂಜಿಸ್ಬೇಕು, ಅವ್ರಿಗೆ ಬೇರೆ ಕೆಲಸಗಳು ಮಾಡ್ಬೋದು, ಇಲ್ಲ ಇದರಿಂದ ಏನೋ ಮಾಡಬೇಕು ಅಂತ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲರೂ ಚಪ್ಪಾಳೆ ಇರಬೇಕು. ಪ್ರಯತ್ನಕ್ಕೆ ಚಪ್ಪಾಳೆನೆ. ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸೋಲು ಗೆಲುವು ಬರ್ತಾನೆ ಇರ್ತವೆ. ಈಗ ಮಾಡಿದ ತಕ್ಷಣ ಗೆಲ್ಲೇಬೇಕು ಅಂತ ಇಲ್ಲ, ಜನರ ನಿರ್ಧಾರನೇ ಅಲ್ಟಿಮೇಟು. ಆದರೆ ಜನ ಏನೋ ಒಂದು ಮಾಡಿದನಲ್ಲ ಹಿಂಗೆ ನೋಡಿದ್ರು ಸಾಕು, ಜಾಸ್ತಿಯನ್ನು ಬೇಡ, ಹಿಂಗೆ ನೋಡಿದ್ರು ಸ್ಟಾರ್ ಆಗಿಬಿಡ್ತಾರೆ. ಯಾರ್ಯಾರೋ ಸುಮ್ಮನೆ ಏನೇನೋ ಮಾಡಿದವರಿಗೆ ಯಾವುದ್ಯಾವುದೋ ವಿಷಯಗಳಿಗೆ ಸ್ಟಾರ್ ಮಾಡಿದ್ದೀರಾ. ಹಗಲು ರಾತ್ರಿ ಕಷ್ಟ ಬರೆಯೋ ಕೆಲಸಗಾರನ್ನ ಸ್ಟಾರ್ ಮಾಡಿ. ಸೊ ನಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಊಟ ಸಿಗುತ್ತೆ. ಯಾಕಂದರೆ ನಾವೇ ಇಲ್ಲೇನೋ ಇದು ಆಗ್ತಾ ಹೋದರೆ ನಮಗೆ ಊಟಕ್ಕೆ ಕಷ್ಟ, ನಾವು ರೇಷ್ಮೆ ಹುಳ ಸುತ್ಕೊಂಡಂಗೆ ನಮ್ಮ ಊಟಕ್ಕೆ ನಮ್ಗೆ ಕಷ್ಟ ಆಗ್ಬಿಡ್ತದೆ. ಸಿನಿಮಾಗಳು ಗೆಲ್ಲಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಕನ್ನಡದಲ್ಲೂ ತುಂಬ ಒಳ್ಳೆಯ ಬರುತ್ತೆ. ನಾವೇನು ಮಾಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ತೆಲುಗು ತಮಿಳು ಹಿಂದಿ ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ನಮ್ಮವ್ರು ಬರೀ ಹಂಗೆ ಮಾಡ್ತಾರೆ. ನಮ್ಮವ್ರಿಗೂ ತಾಕತ್ತೈತೆ, ನಮ್ಮವ್ರದ್ದು ಒಂದೊಂದು ಸಿನಿಮಾ ನೋಡಿ ಹೆಂಗೈತೆ. ಈಗ ರೀಸೆಂಟಾಗಿ ರಿಲೀಸ್ ಆದ ಸಿನಿಮಾಗಳು ನೋಡಿ, ಅಥವಾ ನಾವೇ ಹೇಳ್ತೀವಿ ಇನ್ನೊಂದು ದಿವಸ, ಅಯ್ಯೋ ಈ ಸಿನಿಮಾ ಯಾಕೆ ಸೋತ್ಬಿಡ್ತು, ಭಾಳ ಚೆನ್ನಾಗಿತ್ತಲ್ಲ.
ನಾವೇ ಅವತ್ತು ಟ್ರೈ ಮಾಡಿರಲ್ಲ. ಒಂದು ಟ್ರೈ ಮಾಡಿ, ಇದು ನಮ್ಮ ರಿಕ್ವೆಸ್ಟು. ಯಾಕಂದರೆ ಎಲ್ಲವೂ ನಾವು ಮಾಡೋದೇ ಜನರನ್ನ ರಂಜಿಸೋಕ್ಕೆ, ಜನರನ್ನ ಖುಷಿ ಪಡ್ಸೋಕ್ಕೆ. ಹೌದು, ನಮ್ಮ ಹೊಟ್ಟೆ ಪಾಡು ನಡೀತದೆ. ನಾವು ಕಲ್ತಿದ್ದು ಕಲೆನೇ. ನಮಗೂ ದುಡ್ಡು ಸಿಗುತ್ತೆ, ನಿಂಗೆ ದುಡ್ಡು ಸಿಗುತ್ತೆ ಮಾಡ್ತೀಯ ಅಂತ. ಹೌದು, ನನಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ವಲ್ಲ, ಜನರನ್ನ ರಂಜಿಸೋದೇ ಇದು ಕೆಲಸ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಯಾಕಂದರೆ ಇಡೀ ಸೆಟ್ಟಲ್ಲಿ ಆ ಪಾಂಡಿಚೇರಿಗೊಂದು ನಾನು ಕರ್ಕೊಂಡು ಹೋಗ್ಲಾ, ಅದು ಬಿಟ್ಟರೆ ಪ್ರತಿದಿನನೂ ಇವ್ರ ಜೊತೆ ಇರ್ತಿದೆ. ಎಲ್ಲ ಇಡೀ ಸಿನಿಮಾ ಇರ್ತೀರ ಅಂತ ಪಾಂಡಿಚೇರಿ ಬಿಟ್ಟೋಗಿದ್ದಾರೆ ಸರ್. ಅಹಮದಾಬಾದ್ ಸರ್, ಈ ಹೆಸರು ಗೊತ್ತಿಲ್ಲ ನೋಡಿ ಸರ್, ಹೇಳು ಇಲ್ಲ ಇಲ್ಲಿ ಶೂಟಿಂಗ್. ಅವರು ಮಲ್ನಾಡವರಲ್ಲ, ಬೆಂಗಳೂರೇ ಅವ್ರಿಗೆ ಹೆಚ್ಚು. ಸೊ ಆಮೇಲೆ ಮೇಡಮ್, ಇದು ಸಿನಿಮಾದ ಕೇಳಿದ್ರಲ್ಲ, ಒಬ್ರು ಆಟೋ ಡ್ರೈವರ್, ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಅಂತ. ಒಬ್ಬೊಬ್ಬ ಆಟೋ ಡ್ರೈವರಿಗೂ ಒಂದೊಂದು ಜೀವನದ ಒಂದೊಂದು ಕತೆ ಇದೆ. ಇದರಲ್ಲಿ ಯಾವುದೋ ಒಬ್ಬ ಆಟೋ ಡ್ರೈವರ್ ಜೀವನದ ಕತೆ. ದೊಡ್ಡ ಮನ್ಸ ಅಂದ್ರೆ ಕೊಡ್ಲೆ, ದುಡ್ಡು ಇದ್ರೆ ದೊಡ್ಡ ಮನ್ಸ ಅಲ್ಲ. ಬುಡ ನೀನ್ ದೊಡ್ಡ ಮನ್ಸ, ದೊಡ್ಡ ಮನ್ಸ, ಈ ತರ ಈ ಸುಮಾರು ಅರ್ಥಗಳಿದೆ. ಈ ಒಂದು ಅರ್ಥ ಈ ದೊಡ್ಡ ಮನ್ಸನ್ ಕೊಡ್ತಾರೆ. ದೊಡ್ಡ ಮನ್ಸ ಅಂದ್ರೇನೆ ದುಡ್ಡು ಅಂತಲ್ಲ, ಬೇರೆ ಪ್ರೀತಿಯಿಂದ ದೊಡ್ಡ ಮನುಷ್ಯನೋ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮನುಷ್ಯನೋ, ಈ ಥರದ್ದು ಒಂದಿಷ್ಟು ಒಬ್ಬ ನಾಯಕನಿಗೆ ಏನು ಬೇಕೋ ಆ ಎಲಿಮೆಂಟ್ ಇದೆ. ಸೊ 100% ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅಷ್ಟು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ನಾನು ಕೇಳಿ ಹುಲಿ ಅಪರೂಪಕ್ಕೆ ಅಂತ ಎಲ್ಲ ನೋಡ್ತಿದ್ದಾರೆ. ಇಲ್ಲ ಅಂದ್ರೆ ಇದು ಸತ್ಯ. ನಾವೆಲ್ಲರೂ ಇದರಿಂದನೇ ತಿಂತಾ ಇದೀವಿ. ಇದು ಕುಳ ಬಿದ್ದಾಗ ನಾವು ಅದಕ್ಕೇನೋ ಔಷಧಿ ಮಾಡ್ಬೇಕಲ್ಲ, ಎದ್ದಾಗ ತಲೆ ಕೆಡ್ಸ್ಕೊಂಬಿಡೋದು. ಅವಕ್ಕೆಲ್ಲ ಇಂಥವೆಲ್ಲ 1000 ಬರ್ತವೆ ಹೋಗ್ತವೆ. ಏನ್ ಮಾಡಕ್ಕಾಗಲ್ಲ ಸರ್. ನಾವು ಅದಕ್ಕೇನು ಗೊತ್ತಾ, ನಾನಂತೂ ಏನ್ ಮಾಡ್ತೀನಿ ಗೊತ್ತಾ, ಈ ಕಮೆಂಟ್ಗಳಿಗೆಲ್ಲ ತಲೆನೇ ಕೆಡಿಸ್ಕೊಬಿಡ ಸರ್. ಕಮೆಂಟ್ ಮಾಡಿದವ್ರು ನೀವು ಅವ್ರ ಲೈಫ್ ಸ್ಟೋರಿ ತೆಗೆದು ನೋಡಿ. ಅವನ ಅಪ್ಪ ಅಮ್ಮಗೆ ಊಟ ಹಾಕ್ತಾರಲ್ಲ, ಅವ ನಂಗೆ ಬುದ್ಧಿ ಹೇಳ್ತಾನೆ, ನೀನ್ ಅದು ಮಾಡೋ ಇದು ಮಾಡೋ ಅಂತ. ಅವ ಮೊಬೈಲ್ ತಗೊಂಡಿರ್ತಾನಲ್ಲ, ಆ ಮೊಬೈಲ್ ಕೂಡ ಅವನ ಅಪ್ಪನ ದುಡ್ಡಲ್ಲಿ ತಗೊಂಡಿರ್ತಾನೆ. ಅಂಥವ್ರೇ ಕಮೆಂಟ್ ಮಾಡೋದು. ಯಾರು ಕೆಟ್ಟ ಕಮೆಂಟ್ ಮಾಡಿದ್ರೆ ನೀವು ನೋಡಿ, ನಮ್ಗೆ ನಾವ್ ಯಾರಿಗೆ ಕೆಟ್ಟದ್ದು ಬಯಸ್ತೀವಿ? ನಮ್ಗಿಂತ ಚೂರು ಮುಂದೆ ಹೋದ್ರೆ, ನಮ್ಗಿಂತ ಚೂರು ಚೆನ್ನಾಗಿದ್ರೆ ನಾವು ಕೆಟ್ಟದ್ದು ಬಯಸ್ತೀವಿ. ಈ ಕೆಟ್ಟ ಕಮೆಂಟ್ ಹಾಕೋರು ಹಂಗೆ, ಅವನಕ್ಕಿಂತ ಏನೋ ಚೂರು ಮುಂದೆ ಹೋದ್ರೆ, ಅವ್ನು ಇಷ್ಟಪಡೋರ್ಕಿಂತ ಒಂದು ಚೂರು ಮುಂದೆ ಹೋದ್ರೆ ನಮಗೆ ಕೆಟ್ಟ ಕಮೆಂಟ್ ಬರ್ತವೆ. ಅಯ್ಯೋ ಕಮೆಂಟ್ ಹಾಕೋದು ಸಾರ್. ಅವ್ರು ಕೆಟ್ಟ ಕಮೆಂಟಿಗೆಲ್ಲ ನನ್ನ ಮನೆಯಲ್ಲ ಅನ್ನಕ್ಕೆ ವಿಷ ಬೀಳುತ್ತಾ? ಮಾಡೋರು ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕು. ನಮ್ಮ ಕೆಲಸ ಯಾವತ್ತೂ ಕೆಟ್ಟದಾಗ ಕಾಣಿಸ್ಬಾರ್ದು. ನಾನು ನಿಂತ್ಕೊಂಡು ಎದೆ ತೊಟ್ಕೊಂಡು ಹೇಳಂಗಿರ್ಬೇಕು, ಅದೇನು ಮಾತಾಡ್ತೀಯ ಮಾತಾಡೋ, ನಾನು ಮಾತಾಡ್ತೀನಿ ಅಂತ. ನಮ್ಮ ಕೆಲಸ ಕರೆಕ್ಟ್ ಇದೆ, ನಮ್ಮ ಕೆಲಸದ ಮೇಲೆ ನಮಗೆ ಹೆಮ್ಮೆ ಇದೆ. ನಾವು ಯಾರು ಕೆಟ್ಟದ್ದು ಮಾತಾಡ್ರು ತಲೆ ಕೆಡಿಸ್ಕೊಳ್ಳೋ. 100 ಕಮೆಂಟ್ ಬಂದರೆ 99 ಕಮೆಂಟ್ ಕೆಟ್ಟದಿರೋದು. ಇನ್ನು 90 ಕಮೆಂಟು ನಮ್ಗೆ ಸೂಪರ್ ಆಗೇ ಇರ್ತವೆ. ನಾವು ಅವ್ರಿಗೆ ಕೆಲಸ ಮಾಡೋಣ. ಇದು ಯಾವುದೋ DP ಇಲ್ದಿದ್ದವು, ಅವಕ್ಕೆ ಮುಖ ಇಲ್ದಿದ್ದವು, 1-2 ಫಾಲೋವರ್ಸ್ ಇಲ್ದಿದ್ದವು, ಅವಕ್ಕೆ ಹೆಸರು ಇಲ್ದಿದ್ದವು, ಇವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಡಿಪ್ರೆಷನ್ಗೆ ಹೋದ್ರೆ ನಾವು ಬದುಕೋಕ್ಕಾಗಲ್ಲ. ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಎಷ್ಟು ಚಂದ ಹಾರ್ಟ್ ಕಳಿಸ್ತಾರೆ, ಸ್ಮೈಲ್ ಕಳಿಸ್ತಾರೆ. ಸಾರ್ ನೀವು ಅಂದರೆ ಇಷ್ಟ ಸರ್, ಯಾವ ಸಿನಿಮಾ, ಇವ್ರಿಗೆ ಕೆಲಸ ಮಾಡ್ಬೇಕು ನಾವು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡೋದು. ಸೊ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ, ಅದನ್ನ ನೋಡಲೇಬಾರ್ದು ಅಂತ. ಸೊ ನಮ್ದು ಇಷ್ಟೇ ರಿಕ್ವೆಸ್ಟು. ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಇವರೇನು ನನ್ನ ಹತ್ರ ಹೇಳಿಸ್ತಾ ಇಲ್ಲ, ಹಂಗೆಲ್ಲ ಹೇಳಿಸಿದ್ರು ನಾನು ಹೇಳಲ್ಲ ಸರ್. ಏನು ಗೊತ್ತಾ, ಅದೇ ಪ್ರಶ್ನೆ ಕೇಳಿದಾಗ ಅವರಿಗೆ ಪಾಪ ಹೊಸ್ದಲ್ವಾ, ಅವ್ರಿಗೆ ಭಯ ಆಯ್ತದೆ. ಎಸ್ ಇಲ್ಲ ನಾನು ಈಗ ಕಷ್ಟ ಪಡಲೇಬೇಕಲ್ಲ ಸರ್. ಪ್ರತಿಯೊಬ್ಬರು ಕಷ್ಟ ಪಡಲೇಬೇಕು ಅವ್ರವ್ರ ಕೆಲಸದಲ್ಲಿ. ಕಾರ್ತಿಕ್ ಸರ್ ಇಷ್ಟೊತ್ತರೆಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಗೊತ್ತಿಲ್ಲ, ಫಸ್ಟ್ ಟೈಮು ಇಷ್ಟು ದೊಡ್ಡ ವೇದಿಕೆ ಮುಂದೆ ಕೂತ್ಕೊಂಡು ಈ ರೀತಿ ಮಾತಾಡಿದ್ದು. ಬಟ್ ನನ್ನ ಅನಿಸಿಕೆ ಏನಂತಂದರೆ ಸರ್, ಮಾಡೋ ಕೆಲಸದಲ್ಲಿ ಕಷ್ಟನೋ ಸುಖನೋ ನಮ್ಮ ಕೆಲಸ ಮಾಡೇ ಮಾಡ್ತೀವಿ ನಾವು. ಸೊ ಅದರಲ್ಲಿ ಈಗ ಗೊತ್ತಿಲ್ಲ, ಓದ್ಬೇಕಾದ್ರೆ ಮಕ್ಳಿಗೆ ಕಷ್ಟ ಇರ್ತದೆ, ಅಥವಾ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಕೂಲಿವರೆಗೂ ಮೂಟೆ ಹೊರಬೇಕು ಅಂದರೆ ಅದು ಕಷ್ಟನೇ. ಸೊ ನನ್ನ ಕೆಲಸನ ಅದು ಕಷ್ಟ ಅಂತ ಅಂದ್ಕೊಳ್ಳಿಲ್ಲ. ನನ್ನ ಶ್ರಮ ನಾನು ಮಾಡಲೇಬೇಕು. ನಾನು ಈ ಒಂದು ಕ್ಷೇತ್ರನ, ಇದು ನಮ್ಮ ವೇದಿಕ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದರಲ್ಲಿ ನಾವೇ ಕೇಳಿ ಪಡೆದ ವರ, ನಮಗೆ ಬೇಕು ಅಂತ ನಾವು ಬಂದಿದ್ದೀವಿ ಅಂತಂದರೆ ಕಷ್ಟನೋ ಸುಖ ಅಂತಲೇ ಭಾವಿಸಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ಆಗಿದೆ, ಇಲ್ಲಿವರೆಗೂ ಆಗಿದೆ. ಭಗವಂತ ಇನ್ನು ಮುಂದೆ ಬಾಬಾ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ಹೋಗೋದಕ್ಕೆ ನಾವು ರೆಡಿ ಇದೀವಿ. ಒಂದು ನಿಮಿಷ ಸರ್, ನೀವೆಲ್ಲ ಎದ್ಬಿಡಕ್ಕಿಂತ ಮುಂಚೆ ಜಾಗ್ವಾರ್ ಸಣ್ಣಪ್ಪ ಅವರು, ಅಲ್ಟಿಮೇಟ್ ಶಿವು ಅವರು, ಕಂಬಿ ರಾಜು ಸರ್, ದಯಮಾಡಿ ಬನ್ನಿ ಪ್ಲೀಸ್. ಸರ್ ಥ್ಯಾಂಕ್ ಯು.